ಕಾಫಿನಾಡು ಚಿಕ್ಕಮಗಳೂರಲ್ಲಿ ಮತ್ತೊಂದು ಗುಂಪು ಘರ್ಷಣೆ ಸಂಭವಿಸಿದೆ. ಹಿಂದೂ ಮನೆಗಳ ಮೇಲೆ ಮುಸ್ಲಿಂ ಯುವಕರು ಕಲ್ಲು ತೂರಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಇದರ ಪರಿಣಾಮ ಮಧ್ಯರಾತ್ರಿ ಬೂದಿ ಮುಚ್ಚಿದ ಕೆಂಡದಂಥ ಸ್ಥಿತಿ ನಿರ್ಮಾಣ ಆಗಿತ್ತು ಚಿಕ್ಕಮಗಳೂರು ನಗರದಲ್ಲಿ. ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯಲ್ಲಿ ನಡೆದಿರುವಂಥ ಘಟನೆ. ಕಳೆದೊಂದು ವಾರದಿಂದ 5-6 ಯುವಕರು ಹಿಂದೂ ಮನೆಗಳನ್ನು ಟಾರ್ಗೆಟ್ ಮಾಡಿ ಕಲ್ಲು ತೂರಾಟ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ. ಮನೆಯ ಹಿಂದೆ ಬಂದು ಕಲ್ಲೆಸೆದು ಹೋಗ್ತಿದ್ದಾರೆ ಮುಸ್ಲಿಂ ಯುವಕರು ಅನ್ನೋ ಆರೋಪ. ನಿನ್ನೆ ಕಲ್ಲು ತೂರಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಜಗಳ ಆಗಿದೆ. ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾರೆ. ಈ ವೇಳೆ 2 ಯುವಕರನ್ನ ಹಿಡಿದು ಥಳಿಸಿದ್ದಾರೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು. ಕೊನೆಗೆ ಇದು ಠಾಣೆಯ ಮೆಟ್ಟಿಲೇರಿದೆ. ಬಸವನಹಳ್ಳಿ ಠಾಣೆಯ ಎದುರು 2 ಕೋಮಿನ ಯುವಕರು, ಹಿಂದೂ ಮುಸ್ಲಿಂ ಯುವಕರು ಜಮಾಯಿಸಿದ್ದಾರೆ. ಕಲ್ಲು ಹೊಡೆದವರು ಅವರಲ್ಲ ಅನ್ನೋದು ಒಂದು ಗುಂಪಿನ ವಾದ. ಇನ್ನು ಕಲ್ಲೆಸೆದವರ ಮೇಲೆ ಇವರು ಹೊಡೆದಿದ್ದಾರೆ, ಅವ್ರ ಮೇಲೂ ಕ್ರಮ ಆಗಬೇಕು ಅಂತ ಪೊಲೀಸರ ಮೇಲೆ SDPI ಮುಖಂಡರು ಪೊಲೀಸರ ಮುಂದೆ ಒತ್ತಡವನ್ನು ಹಾಕಿದ್ದಾರೆ. ಹಿಂದೂ ಸಂಘಟನೆಯ ಕಾರ್ಯಕರ್ತರು ನಮ್ಮ ಹುಡುಗರಿಗೆ ಹೊಡೆದಿದ್ದಾರೆ, ಅವರು ಕಲ್ಲೆಸೆದಿದ್ದಕ್ಕೆ ಹೊಡೆದಿದ್ದಾರೆ, ಹೊಡೆದವರ ಮೇಲೂ ಕ್ರಮ ಆಗಬೇಕು ಅಂತ SDPI ಮುಖಂಡರು ಸ್ಟೇಷನ್ ಮುಂದೆ ಪಟ್ಟು ಹಿಡಿದಿದ್ದಾರೆ. ವಿಜಯಪುರ ಬಡಾವಣೆ ಚಿಕ್ಕಮಗಳೂರು ನಗರದಲ್ಲಿ ಕಳೆದ ಹಲವು ದಿನಗಳಿಂದ ಯಾರೋ ಬರ್ತಿದ್ರು, ಕಲ್ಲೆಸಿತಾ ಇದ್ರು, ಮನೆಗಳ ಮೇಲೆ ಪರಾರಿ ಆಗ್ತಾ ಇದ್ರು. ನಿನ್ನೆ ಹಿಡಿದಿದ್ದಾರೆ, ಅವರನ್ನು ಹಿಡಿದು ಹೊಡೆದಿದ್ದಾರೆ. ನಂತರ ಇದು ಸ್ಟೇಷನ್ಗೆ ಬಂದಿದೆ. ಸ್ಟೇಷನ್ನಲ್ಲಿ ಮುಸ್ಲಿಂ ಸಮುದಾಯದ ಕಡೆಯಿಂದ SDPI ಮುಖಂಡರು ಬಂದಿದ್ದಾರೆ. ಅವ್ರು ಬಂದು ಕಲ್ಲೆಸೆದವರಿಗೆ ಹೊಡೆದಿದ್ದಾರೆ, ಇವರು ಯಾರು ಹೊಡೆದಿದ್ದಾರೋ ಅವ್ರ ಮೇಲೂ ಕೂಡ ಕ್ರಮ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಚಿಕ್ಕಮಗಳೂರಲ್ಲಿ ಬೂದಿ ಮುಚ್ಚಿದ ಕೆಂಡದಂತ ಸ್ಥಿತಿ ನಿರ್ಮಾಣ ಆಯಿತು. ಇದರಿಂದಾಗಿ ಸುಧಾ ಎಂಬವರ ಮನೆಯ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಒಂದಿಷ್ಟು ಯುವಕರು ಬಂದು ಇದರಲ್ಲಿ 2 ಅಪ್ರಾಪ್ತರು ಕೈಗೆ ಸಿಕ್ಕಾಕೊಂಡಿದ್ದಾರೆ. ಹಿಂದೂ ಸಂಘಟನೆಯ ಕಾರ್ಯಕರ್ತರ ಕೈಗೆ ಸಿಕ್ಕಾಕೊಂಡಿದ್ದಾರೆ. ಸಾರಿಯಾಗಿ 2 ಕೊಟ್ಟವರನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಸದ್ಯ ಹಿಂದೂ ಸಂಘಟನೆಯ ಕಡೆಯಿಂದ ಏಟು ತಿಂದಂತ ಅಪ್ರಾಪ್ತರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಹಿಂದೂ ಸಂಘಟನೆಯ ಕಾರ್ಯಕರ್ತರ ಮೇಲೂ ಕೂಡ ಕ್ರಮ ಆಗಬೇಕು ಅಂತ SDPI ಮುಖಂಡ ಮುನೀರ್ ಕಿಡಿಕಾರಿರೋದು. ಕಲ್ಲೆಸೆದವರು ಯಾರೋ, ಇವರು ಯಾರಿಗೋ ಹೊಡೆದಿದ್ದಾರೆ, ಹೊಡೆದವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಅವ್ರು ಪಟ್ಟು ಹಿಡಿದಿದ್ದಾರೆ. ಇದರಿಂದಾಗಿ ಬೂದಿ ಮುಚ್ಚಿದ ಕೆಂಡದಂತ ಸ್ಥಿತಿ ನಿರ್ಮಾಣ ಆಗಿತ್ತು. ಕೊನೆಗೆ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ರು ಪೊಲೀಸರು. ಈಗ ಎಲ್ಲರೂ ಹೋಗಿ ಆಯ್ತಾ, ಈಗ ಇದರಿಂದ ಮುಂಚೆನೂ ಇದೇ ರೀತಿ ಘಟನೆ ಆಗಿದೆ. 3 ದಿನದಿಂದ ಮಿಡ್ ನೈಟ್ ಬಂದ್ಬಿಟ್ಟು ಲೇಡೀಸ್ ಹತ್ರ ಬಂದು ನೈಟ್ ಲಾಕ್ ಓಪನ್ ಮಾಡೋದು ಈ ಥರ ಎಲ್ಲ ಮಾಡಿದ್ದಾರೆ. ಬಂದು ನಾವು ಏನು ಅಂತೇಳಿ ಕೇಳಿದಾಗ ಅವ್ರೇನೂ ಹೇಳಿರಲಿಲ್ಲ. ಈಗ ಒಂದು 3 ದಿನದಿಂದ ಮನೆಗೆ ಕಲ್ಲು ಹೊಡೆಯೋದು ಮತ್ತು ಇಲ್ಲ ಕಾರಿಂದಗಡೆ ಬಂದು ಕೂತ್ಕೊಳ್ಳೋದು ಈ ಥರ ಎಲ್ಲ ಇದು ಮಾಡಿದ್ದಾರೆ. ಆಮೇಲೆ ಬಂದ್ಬಿಟ್ಟು ಏನು ಅಂತೇಳಿ ಕೇಳಿದಾಗ ಅವ್ರು ಬಂದ್ಬಿಟ್ಟು ಏನು ಮತ್ತೆ ಕಲ್ಲು ಹೊಡೆದಿದ್ದಾರೆ. ಇವತ್ತು ಮತ್ತೆ ಅಲ್ಲಿ ನಮ್ಮ ವಿಜಯಪುರದಲ್ಲಿ ಸಂತೋಷಣ್ಣ ಅಂತ ಹೇಳಿದ್ದಾರೆ. ಅವ್ರು ಹಿಡಿದಾದ್ಮೇಲೆ ಬಂದು ಕಂಪ್ಲೇಂಟ್ ಎಲ್ಲ ಕೊಟ್ಟು. ಯಾರು ಸರ್ ಹೊಡೆಯೋದು ಕಲ್ಲು? ಅವರು ಹುಡುಗರು. ಯಾವ ಹುಡುಗರು? ಇಲ್ಲಿ ಅರೆಸ್ಟ್ ಮಾಡಿದಾರಲ್ಲ. ಎಷ್ಟು ಜನ ಇದ್ರು? 6 ಜನ ಡೈಲಿ ಬರೋರು, ಹಿಂದ್ಗಡೆ ಬರೋದು, ಮನೆ ಹಿಂದ್ಗಡೆ ಬರೋದು, ಅಲ್ಲೆಲ್ಲ ಅಬ್ಸರ್ವ್ ಮಾಡೋದು, ಇಲ್ಲ ಹುಡುಗಿರಿಗೆ ಕೆಟ್ಟ ಸುಮಾರು ಸತಿ ಕೆಟ್ಟ ಸ್ಥಿತಿ ಎಲ್ಲ ಬೈತಾರೆ. ಅದೇನು ಮನೇನ PG ಅದು? ಅದು ನಾವು ಇರೋದು ಕ್ವಾರ್ಟರ್ಸ್, ಗೌರ್ಮೆಂಟ್ ಕ್ವಾರ್ಟರ್ಸ್. ಹಂಗಾಗಿ ಕಂಪ್ಲೇಂಟ್ ಕೊಡೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ. ಕಿರಣ್, ಮನೆಗೆ ಕಲ್ಲೆಸೀತಾರೆ, ಹೆಣ್ಣುಮಕ್ಕಳ ಜೊತೆಗೆ ಅನುಚಿತವಾಗಿ ವರ್ತಿಸ್ತಾರೆ ಅಂತಂದ್ರೆ ಜನ ಬಡಿಯದೆ ಮತ್ತೇನು ಮಾಡ್ತಾರೆ? ಈಗ ಅವ್ರ ಸಪೋರ್ಟಿಗೆ ನಿಂತವ್ರು ಯಾರು? ಇವ್ರದ್ದೇನು ಒತ್ತಡ ಇರೋದು? ರಕ್ಷಿತ್, ಖಂಡಿತವಾಗ್ಲೂ ಕೂಡ ಕಳೆದ 6 ತಿಂಗಳಿಂದಲೂ ಕೂಡ ಇಂತಹ ಒಂದು ಘಟನೆಗಳು ಕೂಡ ಅದು ಚಿಕ್ಕಮಗಳೂರು ನಗರದ ಹೃದಯ ಭಾಗದಲ್ಲಿರುವಂತಹ ವಿಜಯಪುರ ಬಡಾವಣೆಯಲ್ಲಿ ನಡೀತಾ ಇರುವಂತದ್ದು. ಕಳೆದ 6 ತಿಂಗಳ ಹಿಂದೆಯೂ ಕೂಡ ವಿಜಯಪುರ ಬಡಾವಣೆಯಲ್ಲಿ ನಿವೃತ್ತ ತಹಸೀಲ್ದಾರ್ ಅವರ ಮನೆ ಮೇಲೆ ಏಕಾಏಕಿ ಕಲ್ಲುಗಳನ್ನ ತೂರಲಾಗಿತ್ತು. ಆ ವೇಳೆಯಲ್ಲಿ ಕೂಡ ನಿವೃತ್ತ ತಹಸೀಲ್ದಾರ್ ಕಂಪ್ಲೇಂಟ್ ಅನ್ನು ಕೂಡ ಕೊಡಲಾಗಿತ್ತು. ಆ ಘಟನೆ ಮುನ್ನ ಇದೀಗ ಕಳೆದ 3-4 ದಿನಗಳಿಂದ ಅಪ್ರಾಪ್ತ ಬಾಲಕರು ಒಂದು ಮನೆ ಮೇಲೆ ಕಲ್ಲನ್ನು ಕೂಡ ಎಸೆಯುವಂಥದ್ದು, ಹಾಗೇನೆ ಮಹಿಳೆಯರೊಂದಿಗೆ ಅಸಭ್ಯವಾಗಿ ವರ್ತನೆ ಮಾಡ್ತಾ ಇರುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ಈ ಆರೋಪದ ಹಿನ್ನೆಲೆಯಲ್ಲಿ ಅವರು ಮನೆಯ ಮುಂಭಾಗದಲ್ಲಿ
ಯಾರು ಕಲ್ಲನ್ನ ಎಸಿತಾ ಇದ್ದಾರೆ ಅನ್ನೋದು ಕೂಡ ವಾಚ್ ಮಾಡ್ತಾ ಇದ್ರು. ಪಕ್ಕದಲ್ಲೇ ಇದ್ದಂತ ಬಜರಂಗ ದಳ ಹಾಗೆ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಈ ಯುವಕರನ್ನ ಹಿಡಿದು 4-5 ಹೊಡೆತವನ್ನು ಕೂಡ ಕೊಟ್ಟಿರುವಂತದ್ದು. ತಕ್ಷಣ ಅಲ್ಲಿಗೆ ಬಂದಂತ ಅವರು ಅಂದ್ರೆ ಅವರ ಮೇಲೆ ಹೊಡೆದು ತಕ್ಷಣ ಪೊಲೀಸರಿಗೆ ಒಪ್ಪಿಸಿರುವಂತದ್ದು ಬಜರಂಗ ದಳದ ಕಾರ್ಯಕರ್ತರು. ಅಲ್ಲಿಗೆ ಪೊಲೀಸ್ ಠಾಣೆ ಎದುರು ಜಮಾಯಿಸಿದಂತ SDPI ಕಾರ್ಯಕರ್ತರು ಹಾಗೇನೆ ಕೆಲ ಮುಸ್ಲಿಂ ಮುಖಂಡರು ಅವರು ಒಂದು ಆಗ್ರಹವನ್ನು ಕೂಡ ಮಾಡ್ತಿರುವಂತದ್ದು. ಕಲ್ಲನ್ನ ತೂರಾಟ ನಡೆಸಿರುವಂತ ಈ ಹುಡುಗರು ಇವರಲ್ಲ, ಆದ್ರೆ ಅಮಾಯಕರನ್ನ ನೀವು ಎಳೆದು ತಂದಿದ್ದೀರಾ ಅನ್ನೋದು ಕೂಡ SDPI ಹಾಗೇನೆ ಕೆಲ ಮುಸ್ಲಿಂ ಮುಖಂಡರ ಆರೋಪವಾಗಿರುವಂತದ್ದು. ಎಲ್ಲಾ ಘಟನೆಗಳ ಹಿನ್ನೆಲೆಯಲ್ಲಿ ದೂರು ಮತ್ತು ಪ್ರತಿದೂರು ಎರಡೂ ಕೂಡ ಬಸವನಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತದ್ದು. ಇಬ್ಬರ ಮೇಲೂ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ಇಬ್ಬರು ಯುವಕರು ಈಗ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇರುವಂತದ್ದು. ರಕ್ಷಕ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.